ಜಾರ್ಖಂಡಿಂದ ಒಂದು ಟೀಮನ್ನು ಕರೆಸ್ತಾ ಇದ್ದೀವಿ. ಜಾರ್ಖಂಡಿಂದ ಒಂದು ಟೀಮನ್ನು ಕರೆಸ್ಬಿಟ್ಟು ನಾಯಿಗೆ ಹಿಡಿಯೋದವರು ಬೆಲ್ಲು ತೊಗೊಂಡೋಗಂಗಿಲ್ಲ. ಇವಾಗ ನಮ್ಮದು ಇದೆಯಲ್ಲ, ಇವಾಗ ಕಸದು ಪ್ಲ್ಯಾಂಟ್ ಮಾಡಿದ್ರೆ ಅದರಿಂದ ಬೇರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಯಾವ ಥರ ಮಾಡಬೇಕು, ಫಾಗಿಂಗ್ ಮಾಡಬೇಕು, ಏನು ಮಾಡಬೇಕಂತ. ಆಮೇಲೆ ಕ್ಲೀನಿಂಗಿಗೆ ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. ಎಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಿ, ನೀರು ನಿಂತಿರೋ ಜಾಗದಲ್ಲಿ ಇದು ಮಾಡಿ ಕ್ಲೀನ್ ಮಾಡಿಸಿ, ಆಮೇಲೆ ಬ್ಲೀಚಿಂಗ್ ಪೌಡ್ರ್ ಹಾಕ್ಸೋದು ಇಂಥದ್ದೆಲ್ಲ ಮಾಡಬೇಕು ಅಂತೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅದೆಲ್ಲ ನಿನ್ನೆಯಿಂದನೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಕಂಟಿನ್ಯೂ. ಸೊಳ್ಳೆ ನಿಯಂತ್ರಣ ಮಾಡೋಕ್ಕಾಗಲ್ಲ ಸರ್. ಏನು ಮಾಡ್ಬೋದು, ಈ ಕಡೆ ಔಷಧಿ ಹೊಡೆದು ಹಿಂದ್ಗಡೆಯಿಂದ ಬರ್ತವೆ, ಇಲ್ಲಿ ಹೊಡೆದ್ರೆ ಏನು ಮಾಡುತ್ತೆ, ಹಿಂದ್ಗಡೆಯಿಂದ ಬರ್ತವೆ. ಅದನ್ನೇನು ಮಾಡಿದ್ರು ಅದು 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 ಅದರದ್ದು ಸ್ವಂತ ಪ್ರಪಂಚ. ಅದನ್ನೇನು ಮಾಡೋಕ್ಕೆ ಮ್ಯಾಕ್ಸಿಮಮ್ ಆಗಿ ನಾವು ಎಷ್ಟು ಮಾಡಬೇಕು ಅಷ್ಟಾಗಿ ಅದನ್ನು ತಡೆಗಟ್ಟೋದಕ್ಕೆ ಪ್ರಯತ್ನ ಮಾಡೋಣ. ₹2 ಹಾಲಿನ ರೇಟ್ ಕಡಿಮೆ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ₹2 ಕಮ್ಮಿ ಮಾಡಿರೋದು ನಮಗೂ ಗೊತ್ತಿರಲಿಲ್ಲ. ಕಮ್ಮಿ ಮಾಡಿದರೆ ಅದ್ರ ಬಗ್ಗೆ ಸೋಮವಾರ ಮಾತಾಡೋದಕ್ಕಿದ್ದೀವಿ. ಖಂಡಿತವಾಗ್ಲೂ ಅದ್ರ ಮಾತಾಡಿ ಅದನ್ನು ಸರಿಪಡಿಸ್ತೀವಿ. ಉತ್ಪಾದನೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಅಂಥ ಟೈಮಲ್ಲಿ ಆಲ್ಟರ್ನೇಟ್ ಆಗಿ ಪರ್ಯಾಯವಾಗಿ ಏನಾದರೂ ಪರ್ಯಾಯವಾಗಿ ನಮಗೆ ಪರ್ಯಾಯವಾಗಿ ಮೊದಲೇ 2013, 14, 15 ನಾವು ಪರ್ಯಾಯವಾಗಿ ಪೌಡ್ರ್ ಮಾಡುವಂಥದ್ದನ್ನು ಅವತ್ತೇ ನಾವು ಮಾಡಿದ್ವಿ. ನಾನು ಆವಾಗ MLA ಅದು ಹಾಸನ ಹತ್ರ ಇದ್ದಿತ್ತು, ಮಾಡಿದ್ವಿ. ಯಲಂಕಾದಲ್ಲಿ ಒಂದು ಪ್ಲ್ಯಾಂಟ್ ಇತ್ತು ಹಾಸನದಿಂದ. ಅವಾಗೆಲ್ಲ ಅದನ್ನು ಪೌಡ್ರ್ ಎಕ್ಸ್ಟ್ರಾ ಹಾಲು ಬಂದಿದ್ದನ್ನು ಪೌಡ್ರ್ ಮಾಡಿ ಆಮೇಲೆ ಸರ್ಕಾರಿ ಶಾಲೆಗಳಿಗೆಲ್ಲ ಸಪ್ಲೈ ಮಾಡುವಂಥದ್ದನ್ನು ಅವತ್ತು ನಾವೆಲ್ಲ ಇದ್ದಾಗ ಮಾಡಿದ್ವಿ. ಅದನ್ನೆಲ್ಲ ಈಗಲೂ ಆ ಥರ ಪರ್ಯಾಯವಾಗಿ ನಾವು ಮಾಡ್ಕೋಬೇಕು. ಮಾತ್ರ ರೈತರಿಗೆ ಅನ್ಯಾಯ ಆಗುವಂಥ ಕೆಲಸ ನಾವು ಮಾಡಬಾರ್ದು. ಅದರದ್ದು ಸೋಮವಾರ ಮೀಟಿಂಗ್ ಇದೆ, ಸೋಮವಾರ ಮಾತಾಡ್ತೀವಿ. ಗ್ರಾಹಕರಿಗೆ ₹2 ಇದು ಮಾಡ್ತೀವಿ ನೀವು, ಮತ್ತು ರೈತರಿಗೆ ಮಾತ್ರ ₹2 ಕಟ್ಟಿ. ಅಲ್ಲ, ಅದೇ ಸೋಮವಾರ ಮೀಟಿಂಗ್ ಇದೆ. ಸೋಮವಾರ ಏನಕ್ಕೋಸ್ಕರ ಕಮ್ಮಿ ಮಾಡಿದ್ರು, ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ, ಇಲ್ಲ ಉತ್ಪಾದನೆ ಆಗಿದೆ, ಅದನ್ನ ಸ್ಟೋರೇಜ್ ಮಾಡುವಂಥದ್ದು, ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ಕೋಬೇಕು. ಲಾಸ್ ಆಗುತ್ತೆ ಡೈರಿಗೆ. ಇಲ್ಲ, ರೈತರಿಗೆ ಹೊರೆ ಆಗಬಾರ್ದು. ಡೈರಿಗೆ ಲಾಸ್ ಆದರೆ ಪರವಾಗಿಲ್ಲ, ಸರ್ಕಾರ ಇರುತ್ತೆ, ಏನೋ ಒಂದು ಬರ್ಡನ್ ಮಾಡ್ಕೊಂಡು ಏನೋ ಒಂದು ಸೆಟ್ ಮಾಡ್ಕೊಂಡು ರೈತರಿಗೆ ಬರೆ ಆಗಿಬಿಟ್ರೆ ಯಾರು ಕಾಪಾಡೋರು? ರೈತರಿಗೆ ಬರೆ ಆಗಬಾರ್ದು. ಸಾಮಾನ್ಯವಾಗಿ ಉತ್ಪಾದನೆ ಜಾಸ್ತಿ ಆದರೆ ಪ್ರಮೋಷನ್ ಕೊಡ್ತಾರೆ. ಇಲ್ಲಿ ಡಿಮೋಷನ್ ಆಗಿದೆ. ಅದು ಡಿಮೋಷನ್ ಆಗಿದೆ. ಅದ್ರ ಪ್ರಮೋಷನ್ ಕೊಡುವಂಥ ರೀತಿಯಲ್ಲಿ ಸೋಮವಾರ ಮಾತಾಡ್ತೀವಿ. ಆಮೇಲೆ ಇದು ನಗರಸಭೆ ವ್ಯಾಪ್ತಿನಲ್ಲಿ ಬಗ್ಗೆನೂ ಚರ್ಚೆನೂ ಮಾಡಿದ್ದೀವಿ. ಇದು ಯಾವುದು ಜಾರ್ಖಂಡಿಂದ ಒಂದು ಟೀಮನ್ನು ಕರೆಸ್ತಾ ಇದ್ದೀವಿ. ಜಾರ್ಖಂಡಿಂದ ಒಂದು ಟೀಮನ್ನು ಕರೆಸ್ಬಿಟ್ಟು ನಾಯಿಗೆ ಹಿಡಿಯೋದವರು ಬೆಲ್ಲು ತೊಗೊಂಡೋಗಂಗಿಲ್ಲ. ಇವಾಗ ನಮ್ಮದು ಇದೆಯಲ್ಲ, ಇವಾಗ ಕಸದು ಪ್ಲ್ಯಾಂಟ್ ಮಾಡಿದ್ರೆ ಅದರಿಂದ ಬೇರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಯಾವ ಥರ ಮಾಡಬೇಕು, ಫಾಗಿಂಗ್ ಮಾಡಬೇಕು, ಏನು ಮಾಡಬೇಕಂತ. ಆಮೇಲೆ ಕ್ಲೀನಿಂಗಿಗೆ ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. ಎಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಿ, ನೀರು ನಿಂತಿರೋ ಜಾಗದಲ್ಲಿ ಇದು ಮಾಡಿ ಕ್ಲೀನ್ ಮಾಡಿಸಿ, ಆಮೇಲೆ ಬ್ಲೀಚಿಂಗ್ ಪೌಡ್ರ್ ಹಾಕ್ಸೋದು ಇಂಥದ್ದೆಲ್ಲ ಮಾಡಬೇಕು ಅಂತೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅದೆಲ್ಲ ನಿನ್ನೆಯಿಂದನೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಕಂಟಿನ್ಯೂ. ಸೊಳ್ಳೆ ನಿಯಂತ್ರಣ ಮಾಡೋಕ್ಕಾಗಲ್ಲ ಸರ್. ಏನು ಮಾಡ್ಬೋದು, ಈ ಕಡೆ ಔಷಧಿ ಹೊಡೆದು ಹಿಂದ್ಗಡೆಯಿಂದ ಬರ್ತವೆ, ಇಲ್ಲಿ ಹೊಡೆದ್ರೆ ಏನು ಮಾಡುತ್ತೆ, ಹಿಂದ್ಗಡೆಯಿಂದ ಬರ್ತವೆ. ಅದನ್ನೇನು ಮಾಡಿದ್ರು ಅದು 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 ಅದರದ್ದು ಸ್ವಂತ ಪ್ರಪಂಚ. ಅದನ್ನೇನು ಮಾಡೋಕ್ಕೆ ಮ್ಯಾಕ್ಸಿಮಮ್ ಆಗಿ ನಾವು ಎಷ್ಟು ಮಾಡಬೇಕು ಅಷ್ಟಾಗಿ ಅದನ್ನು ತಡೆಗಟ್ಟೋದಕ್ಕೆ ಪ್ರಯತ್ನ ಮಾಡೋಣ.